ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಏನ್ಲ ಗಣೇಶಿ, ಹೂಡಿಕೆ ಪಾಲ್ಟಿಗಳ ಬುಡದಲ್ಲಿ ಸಣ್ಣ ತೂತ ಬಿದ್ದೋಗೈತೆ ಕಣೆ. ಅವುಗಳ ಬುಡ ಕಿತ್ಕೊಂಡು ಒಂದ್ರೆ ಕಣ್ಣು ಆಗೋಗೈತೆಲ್ಲ ಗಣೇಶಿ. ಹೀಗೆ ಉದ್ಲೆ ಸಣ್ಣ ತೂತ. ಅದೇ ಕಣ, ಒಂದ್ರಿ ಕಣ್ಣು ಯಾರಿಗೂ ಕಾಣಿಸ್ತಾ ಇರ್ಲಿಲ್ಲ, ಈಗ ಒಸಿ ದೊಡ್ಡದೇ ಆಗೈತೆ ಕಣೆ. ಏನ್ಲ ಇದು ಡೈರೆಕ್ಟ್ ಆಗಿ ಕತ್ಲಲ್ಲಿ ಬಾಣ ಬಿಡ್ತೀಯಲ್ಲ, ಹಂಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ಲ ಗಣೇಶಿ. ಸ್ಥಳೀಯ ಚುನಾವಣೆಯಲ್ಲಿ ನಾವು ಮೈತ್ರಿ ಮಣಿ ಕೇಳೋದಿಲ್ಲ, ನಾವು ಸಪ್ರೇಟು ಅವ್ರು ಸಪ್ರೇಟು ಅಂದೈತೆ ಕಣೆ. ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಇಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು ಕಷ್ಟ ಇದೆ. ಹಾಗೇಳಿ ಇದ್ಯಾಕೆ ಹಿಂಗೆ ಮೈತ್ರಿ ಒಡ್ಕಳ ಮಾತಾಡ್ತೈತ್ಲೆ ದೊಡ್ಡಗೌಡ್ರು? ಮೈತ್ರಿ ಏನಿದ್ರು MP MLA ಎಲೆಕ್ಷನ್ ಮಾತ್ರ ಅಂತ ಕಣೆ. ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಫೈಟು ಲೋಕಲ್ ಆಗಿ ಇರ್ತದಂತೆ. ಇದಕ್ಕೆ ಬಿಜೆಪಿ ಏನಂದ್ವಂತಲ? ನಾವು ಯಾವಾಗ್ಲೂ ರೆಡಿ ಅಂದವೆ ಕಣೆ. ಲೋಕಲ್ ಬಾಡಿ ಚುನಾವಣೆಗೆ ಮೈತ್ರಿ ಇರೋದಿಲ್ಲ ಅಂತೇಳಿ ನಾ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ, ಎಲ್ಲೂ ಕೂಡ ಹೇಳಿಕೆನ ಕೊಟ್ಟಿಲ್ಲ. ಅಂತಿಮವಾಗಿ ನಮ್ಮ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಲ್ಲರೂ ಕೂತು ಏನ್ ಚರ್ಚೆ ಮಾಡಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ತಾರೆ, ಅದಕ್ಕೆ ನಾವು ಭದ್ರಾಗಿರ್ತೇವೆ. ಇದ್ದಕ್ಕಿದ್ದಂಗೆ ಯಾಕಿಂತ ಡಿಸಿಷನ್ ಬಂದ್ವಂತಪ್ಪ? JDS ನವಕ್ಕೆ ಲೋಕಲ್ ಬಿಜೆಪಿ ಮರುವಾದನೆ ಕೊಡ್ತಿಲ್ವಂತೆ ಕಲ್ಯಾಣ. ಕುಮಾರಣ್ಣ ಮೋದಿ ಮಕ್ಕ ನೋಡ್ಕೊಂಡು ಹೆಂಗೋ ಕಾಲ ಆಗ್ತೈತೆ ಅಷ್ಟೇ. ಹಂಗಿದ ಮೇಲೆ ಇಲ್ಲಿ ಗಂಟ ಯಾಕೆ ಸೈಲೆಂಟ್ ಆಗಿದ್ವಂತಲ? ಈ ಕಿಡಿ ಯಾವಾಗಿಂದ ಶುರುವಾತಪ್ಪ ಹಂಗಾರೆ? ನಿಖಿಲ್ನ ಸೋಲ್ತಿದ್ರಲ್ಲ, ಆಗ್ಲಿಂದಲೇ ಕುಮಾರಣ್ಣಂಗೆ ಸಿಟ್ಟು ಶುರುವಾಗಿತ್ತಂತೆ ಕಣೆ. ಅಲ್ದೇ ಪ್ರಜ್ವಲ್ ಕೇಸಲ್ವೇ ಸುಮಾರು ಜನ ಬಿಜೆಪಿ ಲೀಡರ್ಗಳೇ ಒಳಗೊಳಗೆ ಕೆಲಸ ಮಾಡವಂತೆ. ಅದಕ್ಕೆ ಬೇಜಾರಾಗಿ ಲೋಕಲ್ ಲೀಡರ್ಗಳ ಸಮರ್ಥನೆ ಬೇಡ ಅಂತ ಕುಮಾರಣ್ಣ ಡಿಸೈಡ್ ಆಗೈತಂತೆ. ಆದ್ರೂ ಇದು ಒಂಥರ ಮಾಹಿತಿಗೆ ತಪ್ಪಂಗಲ್ವೇನ್ಲ ಗಣೇಶಿ? ಏನ್ ತಪ್ಪೈತಣ್ಣ? ದೊಡ್ಡ ದೊಡ್ಡ ಲೀಡರ್ಗಳ ಕಾಂಪ್ರೋ ಆದ್ರೂ ಲೋಕಲ್ ಕಾರ್ಯಕರ್ತರು ಇನ್ನ ಸಿಟ್ಕೊಂಡೆ ಓಡಾಡ್ತಾವಂತೆ. ಟಿಕೆಟ್ ಕೊಡ್ಬೇಕಾದ್ರೆ ಏನಾರ ಕಾಂಪ್ರಮೈಸ್ ಆಗಿ ಕಾರ್ಯಕರ್ತಂಗೆ ಟಿಕೆಟ್ ತಪ್ಪಿಸಿದ್ರೆ ಪಾರ್ಟಿ ಬಿಟ್ಟು ಎಲ್ಲಿ ಕಾಂಗ್ರೆಸ್ ಸೇರ್ಕೊಂಡ್ರು ಉಲ್ಟಾ ಆಗೋಯ್ತದು ಅಂತ ದೊಡ್ಡಗೌಡ್ರು ಎದುರುಕೊಂಡೈತಂತೆ ಕಣೆ. ಈಗ್ಲೇ ಹಿಂಗಾದ್ರೆ ಮುಂದೆ ಬರೋ MLA ಎಲೆಕ್ಷನ್ ಕತೆ ಏನ್ಲ? ಮುಂದಿನ ಎಲೆಕ್ಷನ್ ಅಲ್ಲಿ 140 ಸೀಟ್ ಗೆದ್ದೇ ಗೆಲ್ತೀನಿ ಅಂತ ವಿಜೇಂದ್ರ ಹೇಳೈತೆ ಕಣೆ. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿ ಅಥವಾ ನಾಳೆನೆ ನಡೀಲಿ, ಯಾವತ್ತೇ ಚುನಾವಣೆ ನಡೆದ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯ ಮೇಲೆ, ಮತ್ತೊಮ್ಮೆ ಹೇಳ್ತೇನೆ, ಕರ್ನಾಟಕ ರಾಜ್ಯದಲ್ಲಿ ಯಾವತ್ತೇ ವಿಧಾನಸಭಾ ಚುನಾವಣೆ ನಡೀಲಿ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಅಲ್ಲಿಗೆ ಈ ಮೈತ್ರಿನೂ ಉದ್ದಾರದಂಗೆ ಕಂಬುಡ್ಲಲ್ಲಿ ಶಿವನಿ ಶಂಭುಲಿಂಗ. ಕಣ್ಣು